ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ 11 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಡಿಎನ್ಎ ಸಿಬ್ಬಂದಿ ಕಿರಣ್ ಹಾಗೂ ಸುಮಂತ್ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದೆಡೆ ಡಿಎನ್ಎ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಎನ್ಎ ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆರ್ಸಿಬಿಯ ಸಿಬ್ಬಂದಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಈಗ 4 ಜನ ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಅರೆಸ್ಟ್ ಆಗಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಡಿಎನ್ಎ ಸಿಬ್ಬಂದಿ ಕಿರಣ್ ಸುಮಂತ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ ಕೂಡ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರು ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧದ ಎದುರು ನಡೆದಂತಹ ಒಂದು ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ನಿಖಿಲ್ ಕೂಡ ಇದ್ದರು. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದರು. ನಿನ್ನೆಗಿಂದ ತಲೆಮರೆಸಿಕೊಂಡಿದ್ದರು. ಇವತ್ತು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದಕ್ಕೆ, ಅದೇ ರೀತಿಯಾಗಿ ಪ್ರಕರಣ ದಾಖಲು ಮಾಡಿಕೊಳ್ಳೋದಕ್ಕೆ ಅಂತ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿತ್ತು. ಇದಾದ ಬಳಿಕ 4 ಜನರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಆರೋಪಿಗಳನ್ನು ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸರು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿಗಳನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ ನಿನ್ನೆ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿತ್ತು. ಇದರ ಜೊತೆಗೆ ಆರ್ಸಿಬಿ, ಡಿಎನ್ಎ, ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಕಂಪನಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡೋದಕ್ಕೆ ಅಂತ ಆದೇಶ ಕೊಟ್ಟಿತ್ತು. ಕೆಎಸ್ಸಿಎ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 4 ಜನರಿಂದ ಪ್ರಾಥಮಿಕವಾಗಿ ಮಾಹಿತಿಗಳನ್ನು ಪೊಲೀಸ್ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಕಾರ್ಯಕ್ರಮ ಆಯೋಜನೆಗೆ ಸಂಬಂಧಪಟ್ಟಂತೆ ಆಯೋಜಕರು ಕಾರಣೀಕರ್ತರು ಅನ್ನುವಂತಹ ಮಾತುಗಳು ಕೇಳಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾದ ಬಳಿಕ ಒಟ್ಟು 4 ಜನ ಈವರೆಗೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 4 ಜನರನ್ನು ಈವರೆಗೆ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗುತ್ತೆ. ಇನ್ನು ಕೆಲವು ಕ್ಷಣಗಳಲ್ಲಿ ಬಂಧಿತ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 4 ಜನರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಬಂಧಿತ 4 ಜನರನ್ನು ಸಿಐಡಿ ವಶಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ಆರೋಪಿಗಳನ್ನು ವಶಕ್ಕೆ ಪಡೆದ ನಂತರ ಕೇಸ್ ಫೈಲ್ ಮಾಡಲಾಗುತ್ತೆ. ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಪೊಲೀಸ್ ಉನ್ನತ ಮೂಲಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಬಂಧಿತ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅರೆಸ್ಟ್ ಮಾಡಿರುವಂತಹ 4 ಜನರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಇನ್ನು ಬಂಧಿಸಲಾಗಿರುವಂತಹ 4 ಜನ ಆರೋಪಿಗಳನ್ನು ಸಿಐಡಿಗೆ ಒಪ್ಪಿಸಲಾಗುತ್ತೆ. ಯಾಕಂದರೆ ರಾಜ್ಯ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಆದೇಶ ಕೊಟ್ಟಿತ್ತು. ಹೀಗಾಗಿ ಈ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಲಾಗುತ್ತೆ. ಪೊಲೀಸ್ ಉನ್ನತ
ಮೂಲಗಳಿಂದ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು 4 ಜನರನ್ನು ಸಿಐಡಿಗೆ ಹಸ್ತಾಂತರ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು 4 ಜನರನ್ನು ವಿಚಾರಣೆ ಮಾಡಲಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ 4ವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. 4 ಜನರ ಮೆಡಿಕಲ್ ಟೆಸ್ಟ್ ಮಾಡಿ 4ವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಅರೆಸ್ಟ್ ಆಗಿರುವಂತಹ 4 ಜನರನ್ನು ಸಿಐಡಿ ವಶಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ಆರೋಪಿಗಳನ್ನು ವಶಕ್ಕೆ ಪಡೆದ ನಂತರ ಕೇಸ್ ಫೈಲ್ ಮಾಡಲಾಗುತ್ತೆ. ಸಿಐಡಿಗೆ ಈ ಪ್ರಕರಣ ವರ್ಗಾವಣೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಪೊಲೀಸ್ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSCA, ಅದೇ ರೀತಿಯಾಗಿ DNA ಹಾಗೂ RCB ಈ ಮೂರರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿತ್ತು. ಅದಾದ ನಂತರ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ ಇನ್ನೇನು ಅರೆಸ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಆರೋಪಿಗಳು ತಲೆಮರೆಸ್ಕೊಂಡಿದ್ದರು. ಅದಾದ ನಂತರ ಕೊನೆಗೂ 4 ಜನ ಆರೋಪಿಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದಿರುವಂತಹ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಇವರನ್ನು ಹಾಜರುಪಡಿಸ್ತಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಸಿಐಡಿಗೆ ಇವರನ್ನು ಹಸ್ತಾಂತರ ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದಾಗ ಸಹಜವಾಗಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆ ಮಾಡಬೇಕು. ಆರೋಪಿಗಳನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಬೇಕಾಗತ್ತೆ. ಅವರಿಂದ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಅಂತ ಈ ಕಾರಣಕ್ಕಾಗಿ ವಶಕ್ಕೆ ನೀಡಿ ಅಂತ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳಬಹುದು. ಇನ್ನು ವಶಕ್ಕೆ ಕೊಟ್ಟಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಆರೋಪಿಗಳನ್ನು ವಶಕ್ಕೆ ಪಡೆದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತೆ. ಯಾರು ಈ ಕಾರ್ಯಕ್ರಮ ನಡೆಸೋದಕ್ಕೆ ಅಂತ ಒತ್ತಡ ಹೇರಿದ್ದು, ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು, ಅದೇ ರೀತಿಯಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಏನು ಕಾರಣ ಆಯಿತು, ಸಾಮಾಜಿಕ ಜಾಲತಾಣದಲ್ಲಿ ಗೊಂದಲಕಾರಿ ಪೋಸ್ಟ್ಗಳನ್ನು ಹಾಕೋದಕ್ಕೆ ಕಾರಣ ಏನಾಯಿತು, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ KSC ಸೆಕ್ರೆಟರಿ ಶಂಕರ್ ಅವರ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. ರಾತ್ರಿ CCB ಪೂರ್ವ ವಿಭಾಗದ ಪೊಲೀಸರು ದಾಳಿ ಮಾಡಿದ್ರಂತೆ. RCB ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷ ರಾಜೇಶ್ ಮೆನನ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿದ್ರು. ಇನ್ನು ಪೊಲೀಸರು ದಾಳಿ ಮಾಡುವಂತಹ ಮಾಹಿತಿ ಸಿಗ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮಲ್ಲೇಶ್ವರಂನಲ್ಲಿ ಇರುವಂತಹ ಶಂಕರ್ ನಿವಾಸದ ಮೇಲೆ ನಿನ್ನೆ ರಾತ್ರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಂದಿರಾನಗರದಲ್ಲಿ ಇರುವಂತಹ ರಾಜೇಶ್ ಮೆನನ್ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ತಡಕಾಡಿದ್ರು. ಬಿಳಿ ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಶಂಕರ್ ಎಸ್ಕೇಪ್ ಆಗಿದ್ರು. ಇನ್ನು ಶಂಕರ್ ಅವರ ಮನೆಯವರಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ರು. ಎಲ್ಲಿಗೆ ಪರಾರಿಯಾಗಿದ್ದಾರೆ, ಏನು ಎತ್ತ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕಿದ್ರು. ಕೊನೆಗೂ ಇದೀಗ 4ವರನ್ನು ಅರೆಸ್ಟ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಯಾವಾಗ ಮನೆಯವರನ್ನು ವಿಚಾರಣೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು, ಶಂಕರ್ ಅವರ ಮನೆಯವರು ಪೊಲೀಸರಿಗೆ ಆವಾಜ್ ಹಾಕಿದ್ರಂತೆ. ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡೋದಾಗಿ ಆವಾಜ್ ಹಾಕಿದ್ರು. ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ಕುಟುಂಬಸ್ಥರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಾಜ್ ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆನೇ KSCA ಸೆಕ್ರೆಟರಿ ಶಂಕರ್ ಮನೆ ಮೇಲೆ ದಾಳಿ ಮಾಡಿದ್ರು ಅಧಿಕಾರಿಗಳು. ರಾತ್ರಿ ಹೊತ್ತಲ್ಲಿ CCB ಪೂರ್ವ ವಿಭಾಗದ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ರು. ಯಾಕಂದರೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅಧಿಕಾರಿಗಳು ಅರೆಸ್ಟ್ ಮಾಡಲೇಬೇಕಾಗಿತ್ತು. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಶಂಕರ್ ಅವರ ನಿವಾಸದ ಕೆಲವು ಕುಟುಂಬಸ್ಥರು ಪೊಲೀಸರಿಗೆ ಆವಾಜ್ ಹಾಕಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಈವರೆಗೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪೊಲೀಸ್ ಅಧಿಕಾರಿಗಳ ಕಾರ್ಯಾಚರಣೆ, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಮುಖ್ಯವಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ವಿಚಾರಣಾ ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಇದು ಕೇಂದ್ರ ವಿಭಾಗದ ಠಾಣಾ ವ್ಯಾಪ್ತಿ ಬರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ವಿಚಾರಣೆಗಳು ಈಗ ಆಗ್ತಾ ಇದೆ. ಒಂದು ಮುಖ್ಯವಾಗಿ RCB ಮ್ಯಾನೇಜ್ಮೆಂಟ್ನ ಮ್ಯಾಥ್ಯೂ ಹಾಗೆಯೇ ಏನು ರಾಜೇಶ್ ಮೆನನ್ ಹಾಗೆಯೇ ಶಂಕರ್ ಹೀಗೆ 4 ಮೇಲೆ ಏನು RCB ಮ್ಯಾನೇಜ್ಮೆಂಟ್ ಏನಿದೆ, RCB ಮ್ಯಾನೇಜ್ಮೆಂಟನ್ನು ಇಬ್ಬರು ಹಾಗೆಯೇ KSCA ಹಾಗೆಯೇ DNA ಅಂತಂದರೆ ಇವೆಂಟ್ ಮ್ಯಾನೇಜ್ಮೆಂಟನ್ನು ಹೊತ್ಕೊಂಡಂಥ ಅಥವಾ ಇವೆಂಟನ್ನು ಆರ್ಗನೈಸ್ ಮಾಡಿದಂತಹ ಖಾಸಗಿ ಸಂಸ್ಥೆ DNAಯ ಸಿಬ್ಬಂದಿಗಳ ಮೇಲೆ ಈಗ ಏನು ದೂರು ದಾಖಲಾಗಿರುವಂಥದ್ದು. ಹಾಗಾಗಿ ವಿಚಾರಣೆ ಸಂಬಂಧಪಟ್ಟಾಗಿ ಕೆಲವರನ್ನ ಈಗಾಗಲೇ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ KSCA ಸೆಕ್ರೆಟರಿ ಶಂಕರ್ ಹಾಗೆಯೇ ಖಜಾಂಚಿ ಜಯರಾಮ್ ಅವರ ಮೇಲೆ ಗಂಭೀರವಂತಹ ಆರೋಪ. ಯಾಕೆಂದರೆ ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಲಿಕ್ಕೆ ಪೊಲೀಸರ ಮೇಲೆ, ಕೇಂದ್ರ ವಿಭಾಗದ ಪೊಲೀಸ್ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕಿದ್ರು ಅನ್ನುವಂಥದ್ದು. ಹಾಗೆಯೇ RCB ಮ್ಯಾನೇಜ್ಮೆಂಟಿನ ಅಂತಂದರೆ ಮಾರ್ಕೆಟಿಂಗ್ ಹೆಡ್ ಅಂತ ಏನು ಹೇಳ್ತೀವಿ ಅಥವಾ ಅವನು ನಿಖಿಲ್ ಅಂತ ಏನು ಕರೆಸ್ಕೊಳ್ತಾರೆ, ಅವರು ಒಂದು ರೀತಿಯಲ್ಲಿ ಅನುಮತಿ ಇಲ್ಲದ ಸಂದರ್ಭದಲ್ಲೇ ಏನು ಟ್ವೀಟನ್ನು ಮಾಡ್ತಾರೆ ಅಥವಾ ಎಕ್ಸ್ ಖಾತೆಯಲ್ಲಿ ಅವರು RCB ಸೆಲೆಬ್ರೇಷನ್ ಹೇಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಪರೇಡ್ ಇರುತ್ತೆ, ಹಾಗಾಗಿ ಪರೇಡ್ ಇರುತ್ತೆ ಅನ್ನುವಂತಹ ಏನು ಪೋಸ್ಟನ್ನು ಹಾಕ್ತಾರೆ. ಅದನ್ನು ಆಧರಿಸಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹಾಗಾಗಿ ಪ್ರಮುಖವಾಗಿ ಈಗಾಗಲೇ ನಿನ್ನೆ ರಾತ್ರಿ ಮುಂಬೈಗೆ ತೆರಳುತ್ತಾ ಇದ್ದಂತಹ ಅಥವಾ ಏರ್ಪೋರ್ಟ್ನಲ್ಲಿ ಮುಂಬೈಗೆ ತೆರಳಲು ಮುಂದಾಗಿದ್ದಂತಹ ನಿಖಿಲ್ರನ್ನು ಈಗಾಗಲೇ CCB ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಮಲ್ಲೇಶ್ವರಂನಲ್ಲಿದ್ದಂತಹ KSCA ಸೆಕ್ರೆಟರಿ ಶಂಕರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅವರನ್ನು ವಿಚಾರಣೆ, ಅವರ ಮನೆಯಲ್ಲಿ ಶೋಧವನ್ನು ಕೂಡ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಶಂಕರ್ ಅವರು ಎಸ್ಕೇಪ್ ಆಗಿದ್ರು ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಜೊತೆಗೆ ರಾಜೇಶ್ ಮೆನನ್ ಅಂತಂದರೆ ಅವರು ಕೂಡ ಒಂದು ರೀತಿಯಲ್ಲಿ ಇಂದ್ರನಗರದಲ್ಲಿರುವಂತಹ ಮನೆಯಲ್ಲಿ ಅವ್ರನ್ನೂ ಕೂಡ CCB ಪೊಲೀಸರು ಅವರ ಮನೆಯನ್ನು ಕೂಡ ವಿಚಾರಣೆ ಶೋಧವನ್ನು ಒಳಪಡಿಸಿದ್ರು. ಅಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ರು. ಆದರೆ ಆ ಸಂದರ್ಭದಲ್ಲಿ ಅವರು ಕೂಡ ಎಸ್ಕೇಪ್ ಆಗಿದ್ರು. ಹಾಗಾಗಿ ಇನ್ನು ಖಜಾಂಚಿ ಅಂದರೆ KSCA ಖಜಾಂಚಿ ಜಯರಾಮ್ ಅವರು ಕೂಡ ಈ ಒಂದು ಇದರಲ್ಲಿ ಆರೋಪಿತರಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಹುಡುಕಾಟ ಮಾಡುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ನಿನ್ನೆ ಒಂದು ವಿಪರ್ಯಾಸ ಅಂತಂದರೆ, ನಿನ್ನೆ ಬೆಳಗ್ಗೆ KSCAಗೆ ಸ್ವತಃ ಗೃಹ ಸಚಿವರು ಭೇಟಿ ನೀಡ್ತಾರೆ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಆ ಸಮಯದಲ್ಲಿ KSCAದಲ್ಲಿ ಕಾರ್ಯದರ್ಶಿ ಶಂಕರ್ ಇದ್ದರು. ಆ ಸಂದರ್ಭದಲ್ಲಿ ಯಾಕೆ ವಶಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಗಳು ಮೂಡ್ತವೆ. ಕಾರಣ ಏನಂತಂದರೆ, ಆಫೀಸಲ್ಲಿ ಆ ಸಂದರ್ಭದಲ್ಲಿ ಅವರಿದ್ದರು. ಆ ಸಂದರ್ಭದಲ್ಲಿ ಅವರು ಥಾರ್ ಕಾರ್ನಲ್ಲಿ ಬಂದಿದ್ದರು. ಥಾರ್ನಲ್ಲಿ ಬಂದು ಅಲ್ಲಿ ಕಚೇರಿಯಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಜಯರಾಮ್ ಕೂಡ ಇದ್ದರು ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಆದರೆ ಆ ಸಂದರ್ಭದಲ್ಲೇ ಯಾಕೆ ಅವರನ್ನು ವಶಕ್ಕೆ ಪಡೆದುಕೊಳ್ಳಾಗಲಿಲ್ಲ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಈಗ ಎಲ್ಲೋ ಒಂದು ರೀತಿಯಲ್ಲಿ ಅವರನ್ನು ಸೇಫ್ಗೆ ಮಾಡಲಿಕ್ಕೆ ಈಗ ಗೃಹ ಇಲಾಖೆ ಮುಂದಾಯಿತು ಅಥವಾ ಸರ್ಕಾರ ಮುಂದಾಗ್ತಾ ಇದೆ. ಯಾಕೆಂದರೆ ಅವರು ಎಸ್ಕೇಪ್ ಆಗಲಿಕ್ಕೆ ಅವಕಾಶವನ್ನು ನೀಡಿದ ಬಳಿಕ ಅವ್ರ ಮೇಲೆ ದೂರು ದಾಖಲಾಗುತ್ತೆ. ಈ ವಿಚಾರಣೆಗೆ ಈಗಾಗಲೇ ಪೊಲೀಸರು ಮುಂದಾಗ್ತಾರೆ. ಹಾಗಾಗಿ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಎಸ್ಕೇಪ್ ಆದಂಥ ಹಿನ್ನೆಲೆಯಲ್ಲಿ ಈಗ ಅವರ ಮೇಲೆ ಆರೋಪಗಳು ಬಂದಿರುವಂಥದ್ದು, ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಈಗ ಅವರು ಹುಡುಕಾಟ ಮಾಡುವಂಥ ಪ್ರಯತ್ನ ಆದರೂ ಕೂಡ ಅವರು ಎಲ್ಲಿ ಹೋಗಿದ್ದಾರೆ, ಏನು ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೂಡ ಲಭ್ಯ ಆಗಿಲ್ಲ. ಒಟ್ಟಾರೆ ಏನಂತಂದರೆ, ಪ್ರಮುಖವಾಗಿ ಈಗ 4 ಆರೋಪಿಗಳು ಬಂಧಿತರಾಗಿದ್ದಾರೆ. ಈಗಾಗಲೇ ಏನು RCB ಮ್ಯಾನೇಜ್ಮೆಂಟ್ನ ಇಬ್ಬರು ಹಾಗೆಯೇ DNA ಕಂಪನಿ ಅಂತಂದರೆ ಪೂರ್ತಿ ಏನು ಇವೆಂಟನ್ನು ಆಯೋಜನೆ ಮಾಡಿತ್ತು ಅಥವಾ ಅದರ ಜವಾಬ್ದಾರಿಯನ್ನು ಅಥವಾ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ DNA ಕಂಪನಿಯ ಕೆಲವು ಸಿಬ್ಬಂದಿಗಳು ಕೂಡ ಈಗ ಪೊಲೀಸರ ವಶದಲ್ಲಿರುವಂಥದ್ದು. ತನಿಖೆ ಈಗ ಚುರುಕೊಂಡಿರುತ್ತದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆಗಳಾಗುತ್ತೆ. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.